ಸ್ನೇಹಿತರೆ, SSLC ಖಾಲಿ ಇರತಕ್ಕಂಥ ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಮತ್ತು ಡಿ ಹುದ್ದೆಗಳ ನೇಮಕಾತಿಯ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ವಿವರವಾಗಿ ನೋಡೋಣ. ಅದೇ ರೀತಿ ಒಂದು ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು SSLC ಖಾಲಿ ಇರತಕ್ಕಂಥ ಈ ಒಂದು ಸ್ಟೆನೋಗ್ರಾಫರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿರತಕ್ಕಂಥದ್ದು. ಅಂದರೆ 24/4/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರುತ್ತೆ. ಈ ಒಂದು ಡೇಟಿಂದ 15/5/2026 ತನಕ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಾಗತ್ತೆ. ಈ ಒಂದು ಅಪ್ಲೈ ಮಾಡೋ ಲಿಂಕನ್ನು ಕೂಡ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೇ ಕೊಟ್ಟಿರ್ತೀನಿ. ಇನ್ನು ಇದಾದಮೇಲೆ ನೀವು ಇಲ್ಲಿ ಆನ್ಲೈನ್ ಮೂಲಕ ಪೇಮೆಂಟನ್ನು ಮಾಡುವ ಕೊನೆಯ ದಿನಾಂಕ ಬಂದುಬಿಟ್ಟು 16/5/2026 ತನಕ ನಿಮಗೆ ಕಾಲಾವಕಾಶವನ್ನು ಕೊಟ್ಟಿರ್ತಾರೆ. ನೀವೇನಾದರೂ ಅಪ್ಲಿಕೇಶನ್ನ ಹಾಕಿ ಪೇಮೆಂಟನ್ನು ಮಾಡದೇ ಇದ್ದಲ್ಲಿ. ಇನ್ನು ನೀವು ಇಲ್ಲಿ ಅಪ್ಲಿಕೇಶನ್ನ ಹಾಕುವಾಗ ಏನಾದರೂ ಮಾಹಿತಿಗಳು ತಪ್ಪಾಗಿದ್ರೆ ಆ ಒಂದು ಮಾಹಿತಿಗಳನ್ನು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಒಂದು ಡೇಟ್ಸ್ಗಳು ಬಂದುಬಿಟ್ಟು 20/5/2026 ಹಿಡಿದು 21/5/2026 ತನಕ ನಿಮಗೆ ಕಾಲಾವಕಾಶವನ್ನು ಕೊಟ್ಟಿರ್ತಾರೆ. ಏನಾದರೂ ಇನ್ಫಾರ್ಮೇಷನ್ ತಪ್ಪಾಗಿದ್ರೆ ಆ ಒಂದು ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಕರೆಕ್ಷನ್ ಮಾಡ್ಕೋಬೋದಾಗಿರುತ್ತೆ. ಆದಷ್ಟು ಎಲ್ಲರೂ ಕೂಡ ಯಾವುದೇ ರೀತಿ ಇನ್ಫಾರ್ಮೇಷನ್ನ ತಪ್ಪು ಆಗದೇ ಇರೋ ರೀತಿ ನೀವು ಇಲ್ಲಿ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಇನ್ನು ಇದಾದಮೇಲೆ ಒಂದು ಎಕ್ಸಾಮಿನೇಷನ್ ಮಂತನ್ನು ಕೂಡ ಕೊಟ್ಟಿರ್ತಾರೆ ತಾತ್ಕಾಲಿಕವಾಗಿ. ಯಾವಾಗ ಒಂದು ಪರೀಕ್ಷೆ ಬರ್ಬೋದು ಅಂತಂದ್ರೆ ಇಲ್ಲಿ ನೋಡಿ, ನೀವು ಜುಲೈ ಅಥವಾ ಆಗಸ್ಟ್ 2026 ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಇದೆ ಅಂತಲೂ ಕೂಡ ಅವರು ಮಂತ್ಗಳನ್ನ ಕೊಟ್ಟಿರ್ತಾರೆ. ನೀವು ಡೈರೆಕ್ಟಾಗಿ ಅಪ್ಲಿಕೇಶನ್ನ ಹಾಕಿ ಎಕ್ಸಾಮ್ಗೂ ಕೂಡ ಇಲ್ಲಿ ಪ್ರಿಪೇರ್ ಆಗ್ಬೋದಾಗಿರುತ್ತೆ. ಇನ್ನು ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿ ಇರ್ತವೆ ಮತ್ತು ಯಾರೆಲ್ಲ ಅಪ್ಲಿಕೇಶನ್ನ ಹಾಕ್ಬೋದು, ಜೊತೆಗೆ ಇನ್ನಿತರ ಮಾಹಿತಿ ಬಗ್ಗೆ ನಾವಿಲ್ಲಿ ಪ್ರತಿಯೊಂದನ್ನು ಕೂಡ ಈಗ ವಿವರವಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಬಗ್ಗೆ ನಾವು ಮಾಹಿತಿನ ನೋಡ್ತಾ ಹೋದರೆ ಟೋಟಲ್ ಆಗಿ 731 ಹುದ್ದೆಗಳು ಖಾಲಿ ಇರ್ತವೆ. ಇದು ಆಲ್ ಓವರ್ ಇಂಡಿಯಾದಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಇನ್ನು ಇದಾದಮೇಲೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಷನ್ ಆಗಿರಬೇಕು ಮತ್ತು ವಯೋಮಿತಿ ಆಗಿರ್ಬೋದು, ಸೆಲೆಕ್ಷನ್ ಪ್ರೊಸೆಸ್ಸು, ಜೊತೆಗೆ ಇನ್ನಿತರ ಮಾಹಿತಿ ಬಗ್ಗೆ ನಾವಿಲ್ಲಿ ಪ್ರತಿಯೊಂದನ್ನು ಕೂಡ ಈಗ ವಿವರವಾಗಿ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ವಯೋಮಿತಿ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋದ್ರೆ ಇಲ್ಲಿ ನೋಡಿ, ನೀವು ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ಇಲ್ಲಿ 18ರಿಂದ 30 ವರ್ಷದ ಒಳಗಡೆ ಇರತಕ್ಕಂಥವರು ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಇದು ಗ್ರೇಡ್ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆಯಿತು. ಇನ್ನು ಗ್ರೇಡ್ ಡಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಇಲ್ಲಿ 18ರಿಂದ 27 ವರ್ಷದ ಒಳಗಡೆ ಇರ್ತಕ್ಕಂಥವ್ರು ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಇನ್ನು ಇದಲ್ಲದೆ ಸಪ್ರೇಟಾಗಿ SC ಮತ್ತು ST ಅವರಿಗೆ ಸಂಬಂಧಪಟ್ಟಂತೆ 5 ವರ್ಷದ ತನಕ ವಯೋಮಿತಿ ಸಲ್ಲಿಕೆಯನ್ನು ಕೊಡ್ತಾರೆ. ಇನ್ನು OBC ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೂಡ 3 ವರ್ಷಗಳ ಕಾಲ ವಯೋಮಿತಿ ಸಲ್ಲಿಕೆ ಸಿಗುತ್ತೆ. ಇನ್ನು PWBD ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೂಡ ಒಂದು ಕ್ಯಾಟಗರಿ ಆಧಾರದ ಮೇಲೆ ಇಲ್ಲಿ ವಯೋಮಿತಿ ಸಲ್ಲಿಕೆಯನ್ನು ಕೂಡ ಸಿಗತಕ್ಕಂಥದ್ದು. ಜೊತೆಗೆ ಎಕ್ಸ್ ಸರ್ವಿಸ್ಮೆನ್ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೂಡ ಒಂದು ಸರ್ವಿಸಿನ ಆಧಾರದ ಮೇಲೆ 3 ವರ್ಷಗಳ ಕಾಲ ಒಂದು ವಯೋಮಿತಿ ಸಲ್ಲಿಕೆಯನ್ನು ಕೂಡ ಸಿಗತಕ್ಕಂಥದ್ದು. ಇಷ್ಟು ಒಂದು ವಯೋಮಿತಿಗೆ ಸಂಬಂಧಪಟ್ಟಂಥ ಮಾಹಿತಿ ಆಗಿರುತ್ತೆ. ನೀವು ಕೂಡ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಇದಾದಮೇಲೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಷನ್ ಆಗಿರಬೇಕು ಅದರ ಬಗ್ಗೆ ನಾವಿಲ್ಲಿ ಮಾಹಿತಿನ ನೋಡ್ತಾ ಹೋದರೆ ಇಲ್ಲಿ ಕೆಳಗಡೆ ಅವರು ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ PUC ಪಾಸ್ ಆಗಿರ್ತಕ್ಕಂಥವ್ರು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ನೀವು ಕೂಡ ಒಂದು ಸಾರಿ ವೆರಿಫೈ ಮಾಡ್ಕೋಬೋದಾಗಿರುತ್ತೆ. ಇನ್ನು PUC ಪಾಸ್ ಆಗಿರ್ತಕ್ಕಂಥವ್ರು ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ಬೋದು. ಇನ್ನು ಇದಾದಮೇಲೆ ಇಲ್ಲಿ ಹೌ ಟು ಅಪ್ಲೈ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಾಗತ್ತೆ. ನಿಮಗೇನಾದರೂ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಗೊತ್ತಾಗದಿದ್ದಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ಹಂತಗಳನ್ನು ಫಾಲೋ ಮಾಡ್ಕೊಂಡು ಕೂಡ ನೀವು ಇಲ್ಲಿ ಈಸಿಯಾಗಿ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಇನ್ನು ಅಪ್ಲಿಕೇಶನ್ ಫೀ ಕೂಡ ಇರುತ್ತೆ. ಟೋಟಲ್ ಆಗಿ ₹100 ಒಂದು ಅಪ್ಲಿಕೇಶನ್ ಫೀ ಇರುತ್ತೆ. ಈ ಒಂದು ಫೀ ಇಲ್ಲಿ ಯಾರಿಗೆಲ್ಲ ಇರಲ್ಲ ಅಂತ ನೋಡ್ತಾ ಹೋದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ, SC ST PWD ಮತ್ತು ಎಕ್ಸ್ ಸರ್ವಿಸ್ಮೆನ್ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರೋಂಗಿಲ್ಲ. ಇಲ್ಲಿ ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಬಿಟ್ಟು ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ₹100 ಫೀ ಇರುತ್ತೆ. ಈ ಒಂದು ₹100 ಫೀ ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸುವಾಗಲೇ ಪೇ ಮಾಡಬೇಕಾಗತ್ತೆ. ಇಲ್ಲಿ ಪೇಮೆಂಟ್ ಪ್ರೊಸೆಸ್ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಇದಾದಮೇಲೆ ಇಲ್ಲಿ ಎಕ್ಸಾಮ್ ಸೆಂಟರ್ಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಎಕ್ಸಾಮಿನೇಷನ್ ಸೆಂಟರ್ಗಳು ಇರ್ತವೆ. ನೀವು ಡೈರೆಕ್ಟಾಗಿ ಅಪ್ಲಿಕೇಶನ್ನ ಹಾಕುವಾಗ ನಿಮಗೆ ನಿಯರೆಸ್ಟ್ ಆಗಿರ್ತಕ್ಕಂಥ ಸೆಂಟರ್ಗಳನ್ನು ಕೂಡ ನೀವು ಇಲ್ಲಿ ಪ್ರಿಪೇಸ್ ಆಗಿ ಕೊಟ್ಕೋಬೋದಾಗಿರುತ್ತೆ. ನೋಡಿ, ಬೆಂಗಳೂರು, ಬೆಳಗಾವಿ, ಕಲಬುರಗಿ ಆಗಿರ್ಬೋದು, ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ, ಉಡುಪಿಯನ್ನು ಇಲ್ಲಿ ಸೆಂಟ್ರಾಗಿ ಕೊಟ್ಟಿರ್ತಾರೆ. ನಿಮಗೆ ನಿಯರೆಸ್ಟ್ ಆಗಿರ್ತಕ್ಕಂಥ ಸೆಂಟರ್ಗಳನ್ನ ಕೂಡ ನೀವು ಇಲ್ಲಿ ಪ್ರಿಪೇಸ್ ಆಗಿ ಕೊಟ್ಕೋಬೋದಾಗಿರುತ್ತೆ. ಇನ್ನು ಇದಾದಮೇಲೆ ಇಲ್ಲಿ ಯಾವ ರೀತಿ ಒಂದು ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇಲ್ಲಿ ಮೊದಲೇದಾಗಿ ಎಕ್ಸಾಮಿನೇಷನ್ ಇರುತ್ತೆ. ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಮಾಹಿತಿನ ನಾವಿಲ್ಲಿ ನೋಡ್ತಾ ಹೋದರೆ ಇಲ್ಲಿ ಟೋಟಲ್ ಆಗಿ 3 ಪಾಠಗಳನ್ನ ಕೊಟ್ಟಿರ್ತಾರೆ. ಎರಡನ್ನೂ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ಪಾರ್ಟಲ್ಲಿ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಇರುತ್ತೆ. ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ 50 ಪ್ರಶ್ನೆಗಳು ಬರ್ತವೆ. 50 ಮಾರ್ಕ್ಸಿಗೆ ಎಕ್ಸಾಮನ್ನು ಬರೀಬೇಕಾಗತ್ತೆ.
ಇನ್ನು ಜನರಲ್ ಅವೇರ್ನೆಸ್ ಇರುತ್ತೆ, ಇಲ್ಲಿ ಕೂಡ 50 ಪ್ರಶ್ನೆಗಳಿರ್ತವೆ, 50 ಮಾರ್ಕ್ಸಿಗೆ ಎಕ್ಸಾಮನ್ನು ಬರೀಬೇಕಾಗತ್ತೆ. ಇನ್ನು 3ನೇ ಪಾಠಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ಕಂಪೋಸಿಷನ್ ಅಂತ ಕೊಟ್ಟಿರ್ತಾರೆ. ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 100 ಪ್ರಶ್ನೆಗಳಿರ್ತವೆ, 100 ಮಾರ್ಕ್ಸಿಗೆ ಎಕ್ಸಾಮನ್ನು ಬರೀಬೇಕಾಗತ್ತೆ. ಟೋಟಲ್ ಆಗಿ 200 ಪ್ರಶ್ನೆಗಳಿರ್ತವೆ, 200 ಮಾರ್ಕ್ಸಿಗೆ ನೀವು ಇಲ್ಲಿ ಎಕ್ಸಾಮನ್ನು ಬರೀಬೇಕಾಗತ್ತೆ. ಈ ಒಂದು ಪರೀಕ್ಷೆಯನ್ನು ಬರೆಯುವುದಕ್ಕೆ ನಿಮಗೆ 2 ಗಂಟೆ ಕಾಲಾವಕಾಶವನ್ನು ಕೊಟ್ಟಿರ್ತಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಿಲೆಬಸ್ ಬಗ್ಗೆ ಮಾಹಿತಿಯನ್ನು ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಯಾವ ರೀತಿ ನೆಗೆಟಿವ್ ಮಾರ್ಕ್ಸ್ ಅಂದರೆ ನಿಮ್ದು ಏನಾದರೂ ಒಂದು ತಪ್ಪಾದಲ್ಲಿ 0.25 ಮಾರ್ಕ್ಸ್ ಕಟ್ ಮಾಡ್ತಾರೆ. ಟೋಟಲ್ ಆಗಿ 4 ತಪ್ಪಾದಲ್ಲಿ ಒಂದು ಸರಿಯಾಗಿರ್ತಕ್ಕಂಥ ಮಾರ್ಕ್ಸನ್ನು ಕೂಡ ಇಲ್ಲಿ ಕಟ್ ಮಾಡ್ತಕ್ಕಂಥದ್ದು. ಇನ್ನು ಒಂದು ಎಕ್ಸಾಮಿನೇಷನ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಇರುತ್ತೆ. ಈ 2 ಲ್ಯಾಂಗ್ವೇಜಲ್ಲಿ ನಿಮಗೆ ಯಾವ ಒಂದು ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಆ ಒಂದು ಲ್ಯಾಂಗ್ವೇಜಲ್ಲಿ ಪರೀಕ್ಷೆಯನ್ನು ಬರೀಬೋದಾಗಿರುತ್ತೆ. ಇನ್ನು ನಿಮಗೇನಾದರೂ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಸಿಲೆಬಸ್ ಬಗ್ಗೆ ಮಾಹಿತಿ ಬೇಕಿದ್ರೆ ಇಲ್ಲಿ ಕೂಡ ಅವರು ಸಿಲೆಬಸ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಸಿಲೆಬಸನ್ನು ಚೆಕ್ ಮಾಡ್ಕೊಂಡು ಕೂಡ ನೀವು ಇಲ್ಲಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದಾಗಿರುತ್ತೆ. ಇನ್ನು ಈ ಒಂದು ಪರೀಕ್ಷೆಯಲ್ಲಿ ಕ್ವಾಲಿಫೈಡ್ ಆದಮೇಲೆ 2ನೇ ಹಂತದಲ್ಲಿ ಸ್ಕಿಲ್ ಟೆಸ್ಟ್ ಇರುತ್ತೆ. ಯಾವುದರ ಬಗ್ಗೆ ಅಂದರೆ ಸ್ಟೆನೋಗ್ರಫಿ ಬಗ್ಗೆ ಸ್ಕಿಲ್ ಟೆಸ್ಟ್ ಇರುತ್ತೆ. ಈ ಒಂದು ಸ್ಕಿಲ್ ಟೆಸ್ಟ್ ಯಾವ ರೀತಿ ಇರುತ್ತೆ ಅದರ ಬಗ್ಗೆ ನಾವು ಇಲ್ಲಿ ಮಾಹಿತಿಯನ್ನು ನೋಡ್ತಾ ಹೋದ್ರೆ ಇಲ್ಲಿ ನೋಡೋದಕ್ಕೆ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟೆನೋಗ್ರಾಫರ್ ಗ್ರೇಡ್ ಡಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇಲ್ಲಿ ಯಾವ ರೀತಿ ಒಂದು ಟೆಸ್ಟ್ ಇರುತ್ತೆ ಅಂದರೆ ಸ್ಟೆನೋಗ್ರಫಿ ಬಗ್ಗೆ ಟೆಸ್ಟ್ ಇರುತ್ತೆ. ಇಲ್ಲಿ ನಿಮಗೆ ಟೈಮಿಂಗನ್ನು ಕೊಟ್ಟಿರ್ತಾರೆ. ಇಲ್ಲಿ ಮೊದಲೇದಾಗಿ ಸ್ಟೆನೋಗ್ರಾಫರ್ ಗ್ರೇಡ್ ಡಿಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ನೀವೇನಾದರೂ ಇಂಗ್ಲೀಷಲ್ಲಿ ಸ್ಕಿಲ್ ಟೆಸ್ಟನ್ನು ಮಾಡ್ತಾ ಇದ್ದರೆ ನಿಮಗೆ 50 ನಿಮಿಷ ಒಂದು ಟೈಮಿಂಗನ್ನು ಕೊಟ್ಟಿರ್ತಾರೆ. ನೀವೇನಾದರೂ ಸ್ಕ್ರೈಬ್ ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ 70 ನಿಮಿಷ ಒಂದು ಟೈಮಿಂಗನ್ನು ಕೊಟ್ಟಿರ್ತಾರೆ. ಇನ್ನು ಇದಾದಮೇಲೆ ಇಲ್ಲಿ ಸ್ಟೆನೋಗ್ರಾಫರ್ ಗ್ರೇಡ್ ಡಿ ಅಂದರೆ ನೀವೇನಾದರೂ ಹಿಂದಿಯಲ್ಲಿ ಒಂದು ಸ್ಕಿಲ್ ಟೆಸ್ಟನ್ನು ಮಾಡ್ತಾ ಇದ್ದರೆ ನಿಮಗೆ 65 ನಿಮಿಷ ಕಾಲಾವಕಾಶವನ್ನು ಕೊಟ್ಟಿರ್ತಾರೆ. ನೀವೇನಾದರೂ ಸ್ಕ್ರೈಬ್ ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ 90 ನಿಮಿಷ ಒಂದು ಟೈಮಿಂಗನ್ನು ಕೊಟ್ಟಿರ್ತಾರೆ. ಇನ್ನು ಇದಾದಮೇಲೆ ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ನೀವೇನಾದರೂ ಇಂಗ್ಲೀಷಲ್ಲಿ ಮಾಡ್ತಾ ಇದ್ರೆ ಒಂದು ಸ್ಕಿಲ್ ಟೆಸ್ಟನ್ನು ನಿಮಗೆ 40 ನಿಮಿಷ ಟೈಮಿಂಗ್ ಇರುತ್ತೆ. ನೀವೇನಾದರೂ ಸ್ಕ್ರೈಬ್ ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ 55 ನಿಮಿಷ ಒಂದು ಟೈಮಿಂಗನ್ನು ಕೊಟ್ಟಿರ್ತಾರೆ. ಇನ್ನು ಇದಾದಮೇಲೆ ನೀವೇನಾದರೂ ಹಿಂದಿಯಲ್ಲಿ ಮಾಡ್ತಾ ಇದ್ರೆ ಅಂದರೆ ನೀವೇನಾದರೂ ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ನ ಹಾಕಿ ಈ ಒಂದು ಸ್ಕಿಲ್ ಟೆಸ್ಟನ್ನು ಹಿಂದಿಯಲ್ಲಿ ಮಾಡ್ತಾ ಇದ್ದರೆ ನಿಮಗೆ 55 ನಿಮಿಷ ಟೈಮಿಂಗನ್ನು ಕೊಟ್ಟಿರ್ತಾರೆ ನಾರ್ಮಲಾಗಿ. ಇನ್ನು ನೀವೇನಾದರೂ ಸ್ಕ್ರೈಬ್ ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ 75 ನಿಮಿಷ ಒಂದು ಟೈಮಿಂಗನ್ನು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ನಿಮಗೇನಾದರೂ ಇನ್ನೂ ಹೆಚ್ಚಿನದಾಗಿರತಕ್ಕಂಥ ಒಂದು ಸ್ಕಿಲ್ ಟೆಸ್ಟ್ ಬಗ್ಗೆ ಮಾಹಿತಿ ಬೇಕಿದ್ರೆ ಇಲ್ಲಿ ಕೂಡ ಅವರು ಕೆಳಗಡೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಚೆಕ್ ಮಾಡ್ಕೊಂಡು ಕೂಡ ನೀವು ಇಲ್ಲಿ ಒಂದು ಸ್ಕಿಲ್ ಟೆಸ್ಟಿಗೂ ಕೂಡ ಪ್ರಿಪೇರ್ ಆಗ್ಬೋದಾಗಿರುತ್ತೆ. ಇಲ್ಲಿ ಮೇಲ್ಗಡೆ ಅವರು ಒಂದು ಸ್ಕಿಲ್ ಟೆಸ್ಟಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ ಸ್ಪೀಡ್ ಬಂದ್ಬಿಟ್ಟು 100 ವರ್ಡ್ಸ್ ಪರ್ ಮಿನಿಟ್ ಅಂತ ಕೊಟ್ಟಿರ್ತಾರೆ. ಇದು ಬಂದ್ಬಿಟ್ಟು ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಹುದ್ದೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವೇನಾದರೂ ಇಲ್ಲಿ ಗ್ರೇಡ್ ಡಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ನ ಹಾಕಿದರೆ 80 WPM ಅನ್ನು ಮಾಡಬೇಕಾಗತ್ತೆ. ಗ್ರೇಡ್ ಡಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಷ್ಟು ಒಂದು ಸ್ಟೆನೋಗ್ರಫಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇದು ಸ್ಕಿಲ್ ಟೆಸ್ಟ್ಗೆ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ. ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಈ ಒಂದು ಸ್ಕಿಲ್ ಟೆಸ್ಟಿಗೂ ಕೂಡ ಪ್ರಿಪೇರ್ ಆಗ್ಬೋದಾಗಿರುತ್ತೆ. ಇಲ್ಲಿ ಟೈಮಿಂಗ್ ಮೂಲಕ ಅವರು ಕೊಟ್ಟಿರ್ತಾರೆ. ನೀವು ಇದನ್ನು ಚೆಕ್ ಮಾಡ್ಕೊಂಡು ಕೂಡ ಇಲ್ಲಿ ಒಂದು ಸ್ಕಿಲ್ ಟೆಸ್ಟಿಗೆ ಪ್ರಿಪೇರ್ ಆಗ್ಬೋದಾಗಿರುತ್ತೆ. ಇನ್ನು ಒಂದು ಸ್ಕಿಲ್ ಟೆಸ್ಟಲ್ಲಿ ಕ್ವಾಲಿಫೈಡ್ ಆದಮೇಲೆ ಮತ್ತೆ ಮುಂದಿನ ಹಂತದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ನು ಕೂಡ ಇರ್ತಕ್ಕಂಥದ್ದು. ಇಷ್ಟು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಸೆಲೆಕ್ಷನ್ ಪ್ರೊಸೆಸ್ ಆಗಿರುತ್ತೆ. ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ. ನಿಮಗೇನಾದರೂ ಡೌಟ್ ಇದ್ದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಇಷ್ಟು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ಆಗಿರುತ್ತೆ. ಇನ್ನೊಂದು ಅಪ್ಲೈ ಮಾಡೋ ಲಿಂಕನ್ನು ಕೂಡ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ. ಎಲಿಜಿಬಲ್ ಆಗಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಅದೇ ರೀತಿ ಈ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿರಿ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಲಿ. ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.